ಸರ್ಕಾರದಲ್ಲಿ ಸ್ಫೋಟಿಸಿದ ಪೆಟ್ರೋಲ್ ದರ ಏರಿಕೆ ಬಾಂಬ್. ಪೆಟ್ರೋಲ್ಗೂ ಗ್ಯಾರಂಟಿ ಗುದ್ದಾಟಕ್ಕೂ ಇದೆಯಾ ಕನೆಕ್ಷನ್? ದರ ಏರಿಕೆ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟಕ್ಕೆ ಸಜ್ಜು. ರಾಜ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಳವಾಗಿದೆ. ಇದಕ್ಕೆ ಸಾಕಷ್ಟು ಆಕ್ರೋಶ ಕೇಳಿ ಬರ್ತಾ ಇದೆ. ಇಂಧನದ ಟ್ಯಾಕ್ಸ್ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಬಂಕ್ಗಳಲ್ಲಿ ವಾಹನ ಸವಾರರಿಗೆ ತಟ್ಟಿದ ಟ್ಯಾಕ್ಸ್ ಎಫೆಕ್ಟ್. ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ಪೆಟ್ರೋಲ್ ₹3 ಹೆಚ್ಚಳವಾದರೆ ಡೀಸೆಲ್ ₹3.5 ಹೆಚ್ಚಳ ಆಗಿದೆ. ಸರ್ಕಾರದ ಇಂಧನ ಬೆಲೆ ಹೆಚ್ಚಳಕ್ಕೆ ಸಾರ್ವಜನಿಕರು ಕೂಡ ಗರಂ ಆಗಿದ್ದಾರೆ. ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಂತ ಹೇಳಿ ಇವರು ದುಡ್ಡು ಜೋಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಗ್ಯಾರಂಟಿಗಳು ಬೇಕು ಅಂತ ನಾವು ಕೇಳಿದ್ವಾ ಅಥವಾ ಅವರೇ ಬಂದು ಆಶ್ವಾಸನೆಗಳನ್ನ ಘೋಷಣೆ ಮಾಡಿದ್ದ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರದ್ದಾಗಿದೆ. ಇವತ್ತು ಫುಲ್ ಮಾಡ್ತಿದ್ದೀವಿ ಅಣ್ಣ. ಓಕೆ. 89 ರೂಪೀಸ್ ಇದೆ. ಓಕೆ. 89 ರೂಪಾಯಿ ಇದು ಒಂದು ಪೈಸೆ ಇದೆ. ಓಕೆ. ಇಷ್ಟು ದಿನ ಎಷ್ಟು ಬಿಲ್ ಆಗ್ತಿತ್ತು ಈ ಹಿಂದೆ ಹಾಕಿದಾಗ? ಏನು 2800 2900 ಚಿಲ್ಲರೆ ಬರೋದು. ಓಕೆ. ಈಗ 3349 ರೂಪಾಯಿ ಬಂದಿದೆ. ಓಕೆ ಓಕೆ. ಇದು ನಿಮಗೆ ಹೊರೆ ಅನ್ಸಲ್ವಾ? ಹೊರೇನೇ ಸರ್. ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ಏನಿಲ್ಲ ಸರ್, ಇದೆ ಇವರು ಬಿಟ್ಟಿ ಬಗ್ಗೆ ಏನು ಯಾರು ಕೇಳಿರಲಿಲ್ಲ. ಇವ್ರು ಕೊಡ್ತಾರೆ ಬಿಟ್ಟಿ ಬಗ್ಗೆ. ಈಗ ಅದು ಕವರ್ ಮಾಡೋದಕ್ಕೆ ಬಡವರಿಗೆ ಹಾಕ್ತಾರೆ, ನಮ್ಮ ಹತ್ರನೇ ತಿಂತಾರೆ. ಇನ್ನೇನು ನಮಗೇನು ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ ಉಂಟು, ಕಸ್ಟಮರು ನಮಗೇನು ₹1 ಎಕ್ಸ್ಟ್ರಾ ಕೊಡೋಲ್ಲ. ಇನ್ನೂ ₹1 ಕಮ್ಮಿನೇ ಕೇಳ್ತಾರೆ ಮಾರ್ಕೆಟಲ್ಲಿ ರೇಟು, ₹1 ಎಕ್ಸ್ಟ್ರಾ ಕೊಡೋಲ್ಲ. ಈ ಗೌರ್ಮೆಂಟ್ ಎಲ್ಲ ಹೀಗೆ ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬಡವ್ರನ್ನ ಹಾಳು ಮಾಡಿದ್ರು. ಓಕೆ. ಈ ಹಿಂದೆ ಕೂಡ ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಅಂದರೆ ಬಿಜೆಪಿ ಸರ್ಕಾರ ಇದ್ದಾಗ ಜಾಸ್ತಿ ಮಾಡಿದ್ರು ಮತ್ತೆ ಕಡಿಮೆ ಮಾಡಿದ್ರು. ಈಗ ಮತ್ತೆ ಜಾಸ್ತಿ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಸರ್ ಇದು ಕನ್ಫರ್ಮ್ ಇತ್ತು. ಎಲೆಕ್ಷನ್ ಆದಮೇಲೆ ಇದು ಆಟೋಮೆಟಿಕ್ ಎಲ್ಲ ಜಾಸ್ತಿ ಮಾಡೇ ಮಾಡ್ತಾರೆ ಇವ್ರಿಗೆ. ಬಟ್ ಇದು ಎಲ್ಲ ರೀತಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ಗಿಂತ ನಮ್ಮ ಕುಮಾರಸ್ವಾಮಿ ಇದ್ದಿದ್ರೆ ಚೆನ್ನಾಗಿ ಬಡವ್ರಿಗೆ ಬದುಕಬೇಕಂದ್ರೆ ಕುಮಾರಸ್ವಾಮಿ ಬೆಸ್ಟು ಸರ್. ಇಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿಬಿಟ್ರೆ ಎಲ್ಲ ಜಾಸ್ತಿ ಆಗುತ್ತೆ. ಎಲ್ಲರೂ ಕಷ್ಟನೇ, ಯಾರು ಒಪ್ಪಲ್ಲ ಅದು. ಏನು ಹೇಳಕ್ಕೆ? ನೀವು ಎಷ್ಟು ದಿನಕ್ಕೆ ಒಂದ್ಸಲ ಪೆಟ್ರೋಲ್ ಹಾಕ್ತಾ ಇದ್ದೀರಾ ಅಥವಾ ನಮ್ಮದು ಕನ್ಸ್ಯೂಮ್ ಕಡಿಮೆ ಇದ್ರೂ ನಮಗೂ ಅದು 30-40 ರೂಪಾಯಿನೂ ನಮಗೆ ಹೆಚ್ಚು ಕಾಣುತ್ತೆ. ಡೆಫಿನೆಟ್ಲಿ ಕಾಣುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಈ ಥರ ಮಾಡಬಾರ್ದಾಗಿತ್ತು ಅಷ್ಟೇ. ಈ ಸಡನ್ನಾಗಿ ಎಲೆಕ್ಷನ್ ಮುಗಿದ ಮೇಲೆ ಮಾಡಬಾರ್ದಾಗಿತ್ತು ಅಷ್ಟೇ. ಏನಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ? ಆ್ಯಕ್ಚುಲಿ ಮಾಡಬಾರ್ದಾಗಿತ್ತು. ತೊಂದರೆ ಆಗ್ತದೆ ಎಲ್ಲರಿಗೂ. ಏನಿದ್ರು ನಾವು ಓಡಾಡಲೇಬೇಕಲ್ಲ. ಅವ್ರು ಏನು ಮಾಡಿದ್ರು ಅರ್ಥ ಮಾಡಿಕೊಂಡು ಕಡಿಮೆ ಮಾಡೋದು ಒಳ್ಳೆಯದು. ಏರಿಕೆ ಈಗ ಆಲ್ರೆಡಿ ಸಾಕಷ್ಟು ಆಗಿದೆ. ನೀವು ರಾಜ್ಯ ಸರ್ಕಾರಕ್ಕೆ ಏನಂತ ಹೇಳ್ತಾ ಇದ್ದೀರಾ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ? ಏನು ಹೇಳೋದು, ಅದೇ ಫ್ರೀ ಕೊಡೋದ್ರಿಂದ ಅವ್ರಿಗೆ ಇದಕ್ಕೆ ಮ್ಯಾನೇಜ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಲ್ಲ. ಫ್ರೀ ಕೊಟ್ಟಿರೋದ್ರಿಂದ ನಮಗೆ ಅನಾನುಕೂಲಗಳು ಜಾಸ್ತಿ. ಇದೆಲ್ಲ ಸ್ಟಾಪ್ ಮಾಡಿದ್ರೆ ನಾವು ಒಂದು ಸ್ವಲ್ಪ ಎಲ್ಲ ಬದುಕೊಳ್ತೀವಿ. ಈಗ 103 ರೂಪಾಯಿ ಮಾಡಿದ್ದಾರೆ. ಕೇಂದ್ರದವರು ಇನ್ನೊಂದು ₹5 ಮಾಡಿದ್ರೆ ₹110 ಆಗುತ್ತೆ. ₹110 ಹಳೆ ರೇಟ್ಗೆ ಬರುತ್ತೆ. ಮಧ್ಯಮ ವರ್ಗದವ್ರು ಹೆಂಗೆ ಬಾಳ್ತಾರೆ ಹೇಳಿ? ಇದು ನಾವು ತುಂಬ ಖಂಡಿಸ್ತೀವಿ ಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.